ಮುಂಗಾರು ಹಂಗಾಮಿನ ಬಿತ್ತನೆ ಕಾರ್ಯ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆಯ ರೈತರಿಗೆ ಯಾವುದೇ ರೀತಿಯ ರಸಗೊಬ್ಬರ ಕೊರತೆ ಉಂಟಾಗದಂತೆ ಜಿಲ್ಲಾಡಳಿತ ತಕ್ಷಣ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ವತಿಯಿಂದ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಸಂಘಟನೆ ಎಚ್ಚರಿಕೆ ನೀಡಿದೆ. ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಗದಗ ಜಿಲ್ಲಾ ಘಟಕದ ಜಿಲ್ಲಾ ಅಧ್ಯಕ್ಷರಾದ ಶರಣು ಎಸ್ ಗೋಡಿ ಅವರು ಮಾತನಾಡಿ, ಕಳೆದ 4-5 ವರ್ಷಗಳಿಂದ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಜಿಲ್ಲೆಯ ರೈತರು ತೀವ್ರ ಸಂಕಷ್ಟ ಅನುಭವಿಸಿದ್ದು, ಬೆಳೆದ ಬೆಳೆ ಕೈಗೆಟಕದೆ ರೈತರು ಆರ್ಥಿಕವಾಗಿ ಸಂಪೂರ್ಣವಾಗಿ ಕುಸಿದಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲೂ ರೈತರಿಗೆ ಸಮರ್ಪಕ ರಸಗೊಬ್ಬರ ಪೂರೈಕೆ ಮಾಡದಿದ್ದರೆ ಜಿಲ್ಲಾಡಳಿತದ ವಿರುದ್ಧ ತೀವ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಕಳೆದ ವರ್ಷ ಜಿಲ್ಲೆಯ ಹಲವು ಭಾಗಗಳಲ್ಲಿ ರೈತರು ರಸಗೊಬ್ಬರಕ್ಕಾಗಿ ಅಂಗಡಿಗಳ ಮುಂದೆ ಹಗಲು ರಾತ್ರಿ ಸಾಲಿನಲ್ಲಿ ನಿಂತು ಪರದಾಡಿದ ಘಟನೆಗಳು ನಡೆದಿದ್ವು. ಕೆಲ ರಸಗೊಬ್ಬರ ವ್ಯಾಪಾರಸ್ಥರು ಯೂರಿಯಾ ಗೊಬ್ಬರದ ಕೃತಕ ಅಭಾವ ಸೃಷ್ಟಿಸಿ ಕಾಳಬಜಾರ್ ನಡೆಸಿ ರೈತರನ್ನ ಸಂಕಷ್ಟಕ್ಕೆ ದೂಡಿದ್ರು. ಈ ಬಾರಿ ಅಂತಹ ಘಟನೆಗಳು ಮರುಕಳಿಸದಂತೆ ಜಿಲ್ಲಾಡಳಿತ ಹಾಗೂ ಕೃಷಿ ಇಲಾಖೆ ಕಟ್ಟುನಿಟ್ಟಿನ ನಿಗಾ ವಹಿಸಬೇಕು. ಮುಂಗಾರು ಹಂಗಾಮಿಗೆ ಅಗತ್ಯವಿರುವ ಯೂರಿಯಾ, ಡಿಎಪಿ 10-26-26, 10-20-20, 20-20-0-13 ಸೇರಿದಂತೆ ಎಲ್ಲ ವಿಧದ ರಸಗೊಬ್ಬರಗಳನ್ನು ಜಿಲ್ಲೆಯ ಎಲ್ಲ ಸಹಕಾರ ಸಂಘ ಹಾಗೂ ಖಾಸಗಿ ಅಂಗಡಿಗಳಲ್ಲಿ ಸಮರ್ಪಕವಾಗಿ ಮತ್ತು ನಿರಂತರವಾಗಿ ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕರವೇ ಸ್ವಾಭಿಮಾನಿ ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ ವಡವಿ, ಜಿಲ್ಲಾ ರೈತ ಘಟಕದ ಅಧ್ಯಕ್ಷ ಮುತ್ತಣ್ಣ ಮುಂಡವಾಡ, ಜಿಲ್ಲಾ ಕಾರ್ಯದರ್ಶಿಗಳಾದ ಅಶ್ಫಾಕ್ ಬಾಗೋಡಿ ಹಾಗೂ ಲತೀಫ್ ಶಿರಹಟ್ಟಿ, ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಪವನ್ ಕುಮಾರ್ ಕರಿನಾಯಕರ, ಶಿರಹಟ್ಟಿ ತಾಲೂಕು ಅಧ್ಯಕ್ಷ ವೀರೇಶ ಪ್ರಸಾರದ, ಲಕ್ಷ್ಮೇಶ್ವರ ತಾಲೂಕು ಅಧ್ಯಕ್ಷರಾದ ನಾಗೇಶ ಅಮರಾಪುರ, ನರಗುಂದ ತಾಲೂಕು ಅಧ್ಯಕ್ಷ ವಿನಾಯಕ ಛತ್ರಬಾವಿ, ಗದಗ ಬೆಟಗೇರಿ ಅಧ್ಯಕ್ಷ ಇಸ್ಮಾಯಿಲ್ ಉಮಚಗಿ ಸೇರಿದಂತೆ ಮಾಂತೇಶ ಮಣಕವಾಡ, ಪ್ರವೀಣ ಆಚಾರಿ, ದೇವೇಂದ್ರ ಶಿಂದಿ, ಕೈಸರ್ ಮೊಹಮ್ಮದ್ ಅಲಿ, ಸೋಹೈಲ್ ನದಾಬ್, ಮಹಂತೇಶ ಓಮಚಗಿ, ಹಜರತ್ ಮುನಿಯಾರ, ಇಮ್ರಾನ್ ಭಾವಿಕಟ್ಟೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗಾಳಪ್ಪ ಹೆಚ್ ಹರಿಜನ್, ಲಕ್ಷ್ಮೇಶ್ವರ, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ನಮ್ಮಲ್ಲಿನ ಗದಗ ಬೆಟಗೇರಿ ಮತ್ತು ಗ್ರಾಮೀಣ ಭಾಗಗಳು ಭಾಳ ಅವ್ಯಾಹತವಾಗೈತಿ. ಹೊರಗಿನ ನಮ್ಮ ಮನೆ ನಡೆಯುತ್ತೆ ಹಣ ಹೊರಗಿನ ಒಂದು ತಡಿ ಬರ್ತದೆ. ಮತ್ತು ವಿಶೇಷವಾಗಿ ಈಗ ಮುಂಗಾರು ಹಂಗಾಮ ಪ್ರವೇಶವಾಗ್ತದೆ. ನಾವು ಮೊನ್ನೆ ಎಲ್ಲ ಫರ್ಟಿಲೈಸರ್ಸ್ ಸಭೆ ಮಾಡಿದ್ರೆ ನಾವು ಕೇಳ್ಕೊತೀವಿ. ಅದಕ್ಕಾಗಿ ಕಳೆದ ವರ್ಷ ಘಟನೆ ಆಗಿತ್ತು ಸಂಬಂಧ ತಮ್ಮ ಗಮನಕ್ಕೆ ಸರ್. ಮಳೆ ಅನ್ನೋದು ರಾತ್ರಿ ಮತ್ತು ಮುಂಡಾರು ರಾತ್ರಿ ಸೇರಿ ಫರ್ಟಿಲೈಸರ್ಸ್ ಅಂಗಡಿ ಮುಂದೆ ಬಾಳೆ ಹಚ್ಚಿ ರೈತರ ಸಂಪೂರ್ಣ ಇದಾಗ್ಯದ. ಮತ್ತು ಇದರಲ್ಲಿ ವಿಶೇಷವಾಗಿ ಒಂದು FID ಮಾಡಿಸ್ಬೇಕಂತ ಹೇಳ್ತಾರೆ. FID ಮಾಡಿಸಿದ ಖಾತೆಗೆ 1 ಎಕರೆಗೆ 1 ಚೀಲ ಕೊಡೋಂಥ ಸರ್, 1 ತಿಂಗಳಿಗೆ. ಅದು ರೈತರಿಗೆ ಭಾಳ ಕಷ್ಟ ಆಗತ್ತೆ ಸರ್. ಮಳೆ ಸಂಪೂರ್ಣ ಮಳೆ ಆದಾಗ್ತದೆ. 1 ಚೀಲ 1 ಎಕರೆಗೆ ಸಾಲ ಅನ್ನೋದು ಏನೋ ಯೂಸ್ ಮಾಡಿದ್ರೆ ಅಂತ ಹೇಳ್ತಾರೆ ಸರ್. ಆದರೂ ಇನ್ನು ಇದನ್ನು 1 ಎಕರೆಗೆ 1 ಪ್ಯಾಕೆಟ್ ಕೊಡೋದನ್ನು ತೆಗಿಬೇಕು ಸರ್. ತೆಗೆದು ರೈತರಿಗೆ ಈ ಕಡೆಗೆ 2 ಅಥವಾ 3 ಚೀಲ ಕೊಡುವಂಥ ವ್ಯವಸ್ಥೆ ತಿಂಗಳಿಗೆ ಆಗಲಂತೆ ನಮ್ಮದು ಒಂದು ಬೇಡಿಕೆ ಇದೆ ಸರ್. ಅದಕ್ಕೆ ತಾವು ಬೇಡಿಕೆಗೆ ಸ್ಪಂದಿಸ್ತಿರಂತೆ ತಮ್ಮ ನಮಗೆ ಸರ್ಕಾರಕ್ಕೆ ಕೇಳ್ತೀವಪ್ಪ. ಸರ್ಕಾರದ ತೀರ್ಮಾನ ಅದು ಭಾಳ ಇಟ್ಕೊಡ್ಬೇಕಲ್ಲ. ಮನೆ ಕಳ್ಳರನ್ನ ತೋರಿಸೋದಿಲ್ಲ.